ಚೆನ್ನಾಗಿ ಬದುಕುವುದನ್ನು ಕಲಿಬೇಕು, ಬದುಕನ್ನು ರೂಪಿಸ್ಕೊಳ್ಬೇಕು, ಚೆನ್ನಾಗಿ ಬದುಕಬೇಕು. ಬದುಕು ಅಂದರೆ ಏನು ಹಾಗಾದರೆ? ಡಿ ವಿ ಗುಂಡಪ್ಪನವರು ತಮ್ಮ ಒಂದು ಕವಿತೆಯಲ್ಲಿ ಭಾಳ ಸೊಗಸಾಗಿ ಚಿತ್ರಿಸ್ತಾರೆ. ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ, ಮದುವೆಗೋ ಮಸಣಕ್ಕೋ ಹೋಗೆಂದೆಲ್ಲಿಗೆ ಹೋಗು ಮಂಕುತಿಮ್ಮ ಅಂತ ಭಾಳ ಪ್ರಸಿದ್ಧವಾದಂಥ ಕವಿತೆ ಡಿ ವಿ ಜಿ ಅವ್ರದ್ದು. ಈಗ ಜಟಕ ಬಂಡಿಗಳೇ ಇಲ್ಲ. ಈಗ ಹಳೆಯ ಕಾಲದಲ್ಲಿ ಮೈಸೂರಿನಲ್ಲಿ, ದೊಡ್ಡ ದೊಡ್ಡ ನಗರಗಳಲ್ಲಿ, ಪೇಟೆ ಪಟ್ಟಣಗಳಲ್ಲಿ ಜಟಕ ಬಂಡಿಗಳು ಇರ್ತಾಯಿದ್ವು. ಈಗ ಪ್ರಾಯಶಃ ಹೈದರಾಬಾದ್ನಲ್ಲಿ ಇರ್ಬೋದೇನೋ, ಗೊತ್ತಿಲ್ಲ. ಅವುಗಳ ಸ್ಥಾನವನ್ನು ಈಗೆಲ್ಲ ಆಟೋ ರಿಕ್ಷಾಗಳು ಮತ್ತು ಕಾರುಗಳು ಆಕ್ರಮಿಸಿಕೊಂಡಿವೆ. ಇಲ್ಲಿ ನೀವು ಗಮನಿಸಬೇಕಾದ್ದು ಈ ಕವಿತೆಯಲ್ಲಿ ವಿಧಿ ಅದರ ಸಾಹೇಬ. ಈ ಬದುಕನ್ನು, ಮನುಷ್ಯನ ಜೀವನವನ್ನು ವಿಧಿ ಎಲ್ಲೆಲ್ಲೋ ಕರೆದುಕೊಂಡು ಹೋಗುತ್ತೆ ಅನ್ನೋ ಒಂದು ಆಶಯದಲ್ಲಿ ಡಿ ವಿ ಗುಂಡಪ್ಪನವರು ಬರೆದಿದ್ದಾರೆ. ಇವರ ಮಾತನ್ನು ಒಳಹೊಕ್ಕು ನೋಡಿದರೆ ಅನೇಕ ಸಂದರ್ಭಗಳಲ್ಲಿ ವಿಧಿನೇ ಹಾಗೆ ಮಾಡುತ್ತೆ ಅಂತ ನಾವು ಆರೋಪಿಸ್ಲಿಕ್ಕೆ ಆಗೋಲ್ಲ. ಮನುಷ್ಯ ತನ್ನ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಳ್ಳದೆ ಬೇಜವಾಬ್ದಾರಿಯಿಂದ ವರ್ತಿಸಿ ನಡೆದರೆ ಅದನ್ನು ವಿಧಿಯ ಮೇಲೆ ಆರೋಪ ಮಾಡತಕ್ಕಂಥದ್ದು ಮೂರ್ಖತನ. ಎಷ್ಟೋ ವೇಳೆ ಜನರು ತಮ್ಮ ತಪ್ಪೇನು ಅಂತ ಅವಲೋಕನ ಮಾಡಿಕೊಳ್ಳದೆ ಬೇರೆಯವರನ್ನು ಹೊಣೆಗಾರರನ್ನಾಗಿ ಮಾಡ್ತಾರೆ. ಇದು ಭಾಳ ದೊಡ್ಡ ದುರಂತ. ಒಂದು ರೋಚಕವಾದ ಕಥಾನಕ ಇದೆ. ಒಬ್ಬ ಯುವ ಮಹಿಳೆ ನ್ಯೂಯಾರ್ಕ್ನಿಂದ ಲಂಡನ್ನಿಗೆ ವಿಮಾನದಲ್ಲಿ ಪ್ರಯಾಣ ಮಾಡಲಿಕ್ಕೆ ವಿಮಾನ ನಿಲ್ದಾಣಕ್ಕೆ ಬಂದಳು. ನ್ಯೂಯಾರ್ಕಿಗೆ ವಿಮಾನದ ನಿರೀಕ್ಷೆಯಲ್ಲಿ ಇದ್ಲು. ಬೋರ್ಡಿಂಗ್ ಪಾಸ್ ತಗೊಂಡ್ಲು. ಎಲ್ಲ ಅದರಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ನಿಯಮಗಳನ್ನು ಪಾಲಿಸಿ ಲಾಂಜ್ನಲ್ಲಿ ಕೂತ್ಕೊಂಡಿದ್ಲು. ಇನ್ನೇನು ವಿಮಾನ ಹೊರಡಲಿಕ್ಕೆ ಸಿದ್ಧ ಆಗೋ ಸಮಯಕ್ಕೆ ಸರಿಯಾಗಿ ಎಲ್ಲ ಕೂತಿದ್ಲು. ಆದರೆ ಇದ್ದಕ್ಕಿದ್ದ ಹಾಗೆಯೇ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರು ಉಲ್ಲೇಖ ಮಾಡಿದ ಬೇರೊಂದು ಪ್ರಸಂಗದಂತೆ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಕೇಳಿಬಂತು. ದರ್ ಇಸ್ ಎ ಫ್ಲೈಟ್ ಡಿಲೇ ಆಫ್ 1 hour. 1 ಗಂಟೆ ಹವಾಮಾನದ ವ್ಯತ್ಯಾಸದಿಂದಲೋ ಇನ್ನೇನೋ ತಾಂತ್ರಿಕ ಕಾರಣದಿಂದಲೋ ದರ್ ಇಸ್ ಎ ಡಿಲೇ ಆಫ್ 1 hour ಅಂತ ಹೇಳಿ ಅನೌನ್ಸ್ ಮಾಡಿದರು. ಆಗ ಆ ಮಹಿಳೆ ಇನ್ನೂ 1 ಗಂಟೆ ಇದೆಲ್ಲ ಹೇಗೆ ಕಾಲ ಕಳೆಯೋದು ಅಂತ ಹೇಳಿ ಆ ವಿಮಾನ ನಿಲ್ದಾಣದಲ್ಲಿದ್ದಂಥ ಒಂದು ಬುಕ್ ಸ್ಟಾಲಿಗೆ ಹೋದಳು. ಪುಸ್ತಕದ ಅಂಗಡಿಗೆ ಹೋಗೊಂದು ಪುಸ್ತಕ ಕೊಂಡ್ಕೊಂಡ್ಳು. ಅದರ ಜೊತೆಗೇ ಒಂದು ಬಿಸ್ಕೆಟ್ ಪ್ಯಾಕೆಟನ್ನು ಕೊಂಡ್ಕೊಂಡ್ಳು. ಬಂದು ಆಕೆ ಕುಳಿತುಕೊಂಡು ಆ ಲಾಂಜ್ನಲ್ಲಿ ಪಕ್ಕದಲ್ಲಿ ಪುಸ್ತಕ ಓದ್ತಾ ಹೋದಳು. ಒಂದೊಂದೇ ಪುಟ ಓದ್ತಾ ಹೋಗ್ದ ಹಾಗೆ ಆಕೆ ಪಕ್ಕದಲ್ಲಿ ನೋಡ್ತಾಳೆ. ಒಂದು ಬಿಸ್ಕತ್ತನ್ನು ಆಕೆ ತಗೊಂಡು ತಿಂದಳು. ಪಕ್ಕದಲ್ಲೇ ಇತ್ತು ಬಿಸ್ಕೆಟ್ ಪ್ಯಾಕೆಟು. ಕೂತ್ಕೊಂಡು ಒಂದು ತಗೊಂಡು ತಿಂದ ತಕ್ಷಣವೇ ಆ ಬದಿಯಲ್ಲಿ ಇನ್ನೊಬ್ಬ ಕೂತಿದ್ನಲ್ಲ ಪ್ರಯಾಣಿಕ,
ಈಕೆ ಒಂದು ಬಿಸ್ಕತ್ತನ್ನು ತೆಗೆದುಕೊಂಡು ತಿಂದ ತಕ್ಷಣವೇ ಅವನು ಒಂದು ತಗೊಂಡು ತಿಂದ. ಈಕೆ ಭಾಳ ದುರ್ಗುಟ್ಕೊಂಡು ನೋಡಿದ್ಲು, ಇವನು ಎಂಥ ಅಯೋಗ್ಯ ಇವನು, ನಾನು ತಂದಂಥ ಬಿಸ್ಕತ್ ಪ್ಯಾಕೆಟನ್ನು ನಾನು ಕೇಳಿದೆ, ಇವನು ಎಷ್ಟು ಅದನ್ನು ಕೈ ಹಾಕಿ ತಿಂತಾ ಇದ್ದಾನೆ ಅಂತ ಆಕೆಗೆ ಅಸಮಾಧಾನ ಉಂಟಾಯ್ತು. ಮತ್ತು ಸ್ವಲ್ಪ ಹೊತ್ತಿನ ಮೇಲೆ ಮತ್ತೊಂದೆರಡು ಪುಟ ಓದಿದ ಮೇಲೆ ಮತ್ತೊಂದು ಬಿಸ್ಕೆಟ್ ತೊಗೊಂಡು ತಿಂದಳು. ಈಕೆ ತಗೊಂಡು ತಿಂದ ತಕ್ಷಣವೇ ಅವನು ಕೈ ಹಾಕಿ ಅವನು ತಿಂದ. ಹೀಗೆ ಒಂದೊಂದೇ ಖಾಲಿ ಆಗ್ತಾ ಹೋಗಿ ಆಕೆಗೆ ಕೋಪ ನೆತ್ತಿಗೇರ್ತು, ಸಿಟ್ಟು ಬಂತು. ಅವನ್ನ ಜೋರು ಮಾಡಿ ಅವನಿಗೆ ಗದರಿಸಬೇಕು ಅನ್ನೋ ಅಷ್ಟೊತ್ತಿಗೆ ವಿಮಾನದ ಕರೆ ಬಂತು. ಪ್ರಯಾಣಿಕರೆಲ್ಲರೂ ವಿಮಾನ ಏರಬೇಕು ಅಂತ ಕರೆ ಬಂತು. ಆಕೆ ಕೋಪದಲ್ಲಿ ಅವನು ದುರ್ಗುಟ್ಕೊಂಡು ನೋಡಿ ಕಣ್ಣು ಕೆಂಪಗೆ ಮಾಡಿ ವಿಮಾನದೊಳಗೆ ಹೋದ್ಲು. ಒಳಗೆ ಹೋಗಿ ಕೂತ್ಕೊಂಡು ವಿಮಾನ ಮೇಲೆ ಹಾರಿದ ಮೇಲೆ ಒಂದು 1/4 ಗಂಟೆ 20 ನಿಮಿಷ ಆದಮೇಲೆ ಆಕೆಗೇನೋ ಆಕೆಯ ವ್ಯಾನಿಟಿ ಬ್ಯಾಗ್ನಲ್ಲಿ ಪರ್ಸ್ನಲ್ಲಿ ಏನೋ ಬೇಕಾಗಿತ್ತು. ಆ ಪರ್ಸನ್ನು ತಗೊಂಡು, ವ್ಯಾನಿಟಿ ಬ್ಯಾಗ್ ಇರುತ್ತಲ್ಲ, ತಗೊಂಡು ಹೀಗೆ ಅನ್ಸಿಪ್ ಮಾಡಿದ್ಲು. ಅದರಲ್ಲಿ ಆಕೆ ನೋಡ್ತಾಳೆ, ಆ ಪುಸ್ತಕದ ಅಂಗಡಿಯಲ್ಲಿ ಕೊಂಡ್ಕೊಂಡು ಬಂದಂಥ ಬಿಸ್ಕೆಟ್ ಪ್ಯಾಕೆಟು ಆ ವ್ಯಾನಿಟಿ ಬ್ಯಾಗ್ನಲ್ಲಿದೆ. ಆ ಬಿಸ್ಕತ್ ತಿನ್ನೋದು ಯಾರ್ದ? ಅವನು ಆಕೆ ಪಕ್ಕದಲ್ಲಿ ಒಬ್ಬ ಪ್ರಯಾಣಿಕ ತಾನು ತಿನ್ನಲಿಕ್ಕೆ ಅಂತ ತಂದು ಇಟ್ಕೊಂಡಿದ್ನಲ್ಲ, ಅದನ್ನು ಈಕೆ ತಿಂದಂಥ ಕೂಡು ಬಾಕಿ, ಅವನಲ್ಲ. ಆಕೆಗೆ ಎಷ್ಟು ಮನಸ್ಸಿಗೆ ತಾಪ ಆಗುತ್ತೆ ಅಂದರೆ, ನನ್ನ ಬಿಸ್ಕತ್ತನ್ನು ಅವನು ತಿಂತಿದ್ದಾನೆ ಅಂತ ಹೇಳಿ ನಾನು ಸಿಟ್ಟು ಮಾಡಿದ್ನಲ್ಲ, ಆ ಪ್ರಯಾಣಿಕ ಯಾರಿರ್ಬೋದು, ಯಾವ ವಿಮಾನದಲ್ಲಿ ಹೋಗ್ತಾ ಇರ್ಬೋದು, ಅವನು ಕ್ಷಮೆ ಯಾಚನೆ ಮಾಡೋಣ ಅಂತಂದರೆ ಅವನ ಗುರುತು ಪರಿಚಯ ಇಲ್ಲ. ಈ ಉದಾಹರಣೆಯಿಂದ ನೀವು ಕಲಿಬೇಕಾದ್ದೇನು ಅಂದರೆ, ಮನುಷ್ಯ ಪ್ರತಿಯೊಬ್ಬನು ತನ್ನ ಆತ್ಮಾವಲೋಕನ ಮಾಡ್ಕೊಂಡು ನೋಡ್ಕೋಬೇಕು. ತನ್ನ ದೋಷವನ್ನು, ತಾನು ಮಾಡ್ತಕ್ಕಂಥ ತಪ್ಪನ್ನು, ಇನ್ನೊಬ್ಬರನ್ನು ಹೊಣೆಗಾರರನ್ನಾಗಿ ಮಾಡತಕ್ಕಂಥ ಪ್ರವೃತ್ತಿಯನ್ನು ಮನುಷ್ಯ ಬಿಡಬೇಕು. ಆಗ ಅವನಿಗೆ ಸಂತೋಷ, ಸಂತೃಪ್ತಿ ಸಿಗುತ್ತೆ. ತನ್ನ ತಪ್ಪನ್ನು ಆತ್ಮಾವಲೋಕನ ಮಾಡಿಕೊಂಡಾಗ. ಇಲ್ಲದೆ ಹೋದರೆ ಮತ್ತಷ್ಟು ಮನಸ್ಸು ಖೇದಗೊಳ್ಳುತ್ತೆ, ತಾಪಗೊಳ್ಳುತ್ತೆ, ಪರಿತಪಿಸಬೇಕಾಗತ್ತೆ. ಒಮ್ಮೆ ನಾವು ದೆಹಲಿಯಲ್ಲಿ ಹೋದಾಗ ಒಬ್ಬರು ಶಿಷ್ಯರು ಅವರ ಮನೆಯಲ್ಲಿ ನಡೆದಂಥ ಒಂದು ಘಟನೆಯನ್ನು ವಿವರಿಸಿದರು ನಮಗೆ. ಯಾವುದೋ ಒಂದು ವಿಶೇಷ ಸಂದರ್ಭದಲ್ಲಿ ಅವರೊಂದು ಔತಣಕೂಟವನ್ನು ಏರ್ಪಡಿಸಿದ್ರಂತೆ. ಅವರ ಸ್ನೇಹಿತರನ್ನ ಆಹ್ವಾನಿಸಿದರು. ಆ ಸ್ನೇಹಿತರು ಆ ಔತಣಕೂಟ ಮುಗಿದ ಮೇಲೆ ಅವರ ಸ್ನೇಹಿತರ ಮಡದಿಯನ್ನು ಕಂಡು, ಏನಮ್ಮ ಎಷ್ಟು ಒಳ್ಳೆಯ ಅಡುಗೆ ಮಾಡಿದ್ರಿ, ಬಹಳ ರುಚಿಯಾಗಿತ್ತು, ನನ್ನ ಜನ್ಮದಲ್ಲೇ ಇಷ್ಟು ರುಚಿಯಾದಂಥ ಊಟವನ್ನು ನಾನು ಮಾಡಿದ್ದಿಲ್ಲ, ಬಹಳ ಚೆನ್ನಾಗಿತ್ತು ಅಂತ ಅವರು ಗುಣಗಾನ ಮಾಡಿದ್ರಂತೆ. ಅವರ ಮಾತುಗಳನ್ನು ಕೇಳಿ ಅವರ ಸ್ನೇಹಿತರ ಮಡದಿ ಕಣ್ತುಂಬ ನೀರು ತಂದುಕೊಂಡ್ಲಂತೆ. ಇವರು ಗಾಬರಿಗೊಂಡ್ರು. ಏನಮ್ಮ, ನಾನೇನರ ತಪ್ಪು ಹೇಳಿದ್ನಾ? ಯಾಕೆ ನೀವು ಕಣ್ತುಂಬ ನೀರು ತಂದುಕೊಂಡಿದ್ದೀರಿ ಅಂದರೆ, ಅದಕ್ಕೆ ಆ ಮಹಿಳೆ ಹೇಳಿದಂತೆ, ನೀವೇನೂ ತಪ್ಪು ಮಾತಾಡಿಲ್ಲ, ಒಳ್ಳೆ ಮಾತನ್ನೇ ಹೇಳಿದ್ದೀರಿ. ನನಗೆ ಯಾಕೆ ಅಳು ಬಂತು ಅಂದರೆ, ನಿಮಗೆ ನಾನು ಉಣ್ಣಕ್ಕೆ ಹಾಕಿದ್ದು ಇವತ್ತು ಒಂದು ಹೊತ್ತು, ಇಷ್ಟು ಒಳ್ಳೆ ಮಾತು ಹೇಳಿದ್ರಿ ನೀವು. ನನ್ನ ಗಂಡ ಅನ್ನೋ ಪ್ರಾಣಿ ಇದಾನಲ್ಲ, 25 ವರ್ಷ ಸಂಸಾರ ಮಾಡ್ಕೊಂಡು ಬಂದಿದ್ದೀನಿ, 3 ಹೊತ್ತು ನೀವು ಒಳ್ಳೊಳ್ಳೆ ಊಟ ಹಾಕ್ತಾ ಬಂದಿದ್ದೀನಿ. ಒಂದು ದಿನವೂ ನಿಮ್ಮ ಬಾಯಲ್ಲಿ ಬಂದಂಥ ಮಾತು, ನೀನು ಮಾಡಿದ ಅಡುಗೆ ಚೆನ್ನಾಗಿತ್ತು ಕಣೆ ಅಂತ ಒಂದು ದಿನವೂ ಬರಲ್ಲ, ಅದಕ್ಕೆ ನಾನು ನಿನ್ನ ದುಃಖ ಬಂತು ಅಂತ ಹೇಳಿದ್ಲಂತೆ. ಆಕೆ ಬಯಸಿದ್ದೇನು? ಒಂದೊಳ್ಳೆ ಮಾತು, ಪ್ರೀತಿಯ ಮಾತು. ಕಾಫಿ ತಂದು ಕೊಡ್ತಾಳೆ, ಗಂಡ ಕುಡಿತಾನೆ, ಹೇಗಿದ್ದಾರೆ ಅಂತಂದರೆ ಬಿಸಾಡಿಬಿಡ್ತಾನೆ.
ಅವಸರದಲ್ಲಿ ಸಕ್ಕರೆ ಹಾಕೋದು ಮರ್ತು ಬಿಟ್ಟಿರ್ತಾಳೆ. ಮುಸ್ರಿಗೆ ಹಾಕಂಗೈತೆ ಅಂದು ಬಿಡ್ತಾನೆ ಅವನು. ಮತ್ತು ಹೀಗೆ ನೀನು ಮುಸ್ರಿಗೆ ಹಾಕಂಗೈತೆ ಅಂತ ಹೇಳಿದೆ ಹೋದರೆ, ಈ ನನ್ನ ಗಂಡ ಮನುಷ್ಯ ಜಾತಿಯಲ್ಲಿ ಹುಟ್ಟಿಲ್ಲ, ಇವನಿಗೆ ಮುಸ್ರೆ ಬಾರಿನೇ ತೋರಿಸ್ಬೇಕು ಅಂತಾಳೆ ಮುಂದಿನ ಸರಿಗಾಗಿ. ಏನು ಮಾಡಬೇಕು ಅಂಥ ಸಂದರ್ಭಗಳಲ್ಲಿ? ಚೆನ್ನಾಗಿದೆ, ಇನ್ನೊಂದು ಚಮಚ ಜಾಸ್ತಿ ಸಕ್ಕರೆ ಹಾಕಿದರೆ ಇನ್ನೂ ರುಚಿಯಾಗಿರ್ತಿತ್ತು ಅಂತ ಹೇಳಿದರೆ, ಅಯ್ಯೋ ದೇವರೇ ನಾನು ಮರ್ತೇ ಬಿಟ್ಟಿದ್ರಲ್ಲ ಸಕ್ಕರೆ ಹಾಕೋದ ಅಂತ ಹೇಳಿ ಮತ್ತೆ ಆಕೆನೇ ವಾಪಸ್ ತಗೊಂಡು ಹೋಗಿ ಮತ್ತೆ ಬಿಸಿ ಬಿಸಿ ಚಹಾ ಕಾಫಿ ತಂದು ಕೊಡ್ತಾಳೋ ಇಲ್ಲೋ? ಒಂದು ಮಾತು, ಒಂದೊಳ್ಳೆಯ ಮಾತು, ಪ್ರಿಯಕರವಾದ ಮಾತು, ಅದು ಬಹಳ ಮುಖ್ಯವಾಗಿ ಸಾಂಸಾರಿಕ ಜೀವನದಲ್ಲಿ ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಒಮ್ಮೆ ಫ್ರಾನ್ಸ್ ದೇಶದಿಂದ ಒಬ್ಬರು ಸಂಸ್ಕೃತ ಪ್ರೊಫೆಸರ್ ಬಂದಿದ್ದರು ನಮ್ಮ ಮಠಕ್ಕೆ, ಪ್ಯಾರಿಸ್ನಿಂದ. ಭಾಳ ದೊಡ್ಡ ಘನವಿದ್ವಾಂಸ ಸಂಸ್ಕೃತದಲ್ಲಿ. ನಾವು ಲೋಕಾಭಿರಾಮವಾಗಿ ಮಾತಾಡ್ತಾ ಅವ್ರನ್ನ ಕೇಳಿದ್ವಿ, ಸಂಸ್ಕೃತದಲ್ಲಿ ಈ ಮೊಬೈಲಿಗೆ ಏನಂತ ಇದೆ ಶಬ್ದ ಅಂದರೆ, ಯಾವ ಡಿಕ್ಷನರಿಲೂ ಸಿಗಲ್ಲ ಮೊಬೈಲ್, ಈಗ ಇತ್ತೀಚೆಗೆ ಆವಿಷ್ಕಾರ ಆಗಿರೋದು. ಮತ್ತು ಸಂಸ್ಕೃತದಲ್ಲಿ ಮೊಬೈಲನ್ನು ಹೇಗೆ ಭಾಷಾಂತರ ಮಾಡ್ತೀರಿ ಅಂತ ಕೇಳಿದ್ವಿ ಕುತೂಹಲದಿಂದ. ಆ ವಿದ್ವಾಂಸರು ತಕ್ಷಣವೇ ಹೇಳಿದರು, ಕರ್ಣಪಿಶಾಚಿ ಅಂತ. ಕರ್ಣಪಿಶಾಚಿ, ಅದರ ವಿವರಣೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಯಾವಾಗಲೂ ಕಿವಿ ಗಣಿಸ್ಕೊಂಡಿರ್ತೀರಿ, ಊಟಕ್ಕೆ ಕೂತಿದ್ದಾಗ, ಪ್ರಯಾಣ ಮಾಡುವಾಗ. ಆದರೆ ಅದು ನಿಜವಾಗಿಯೂ ಮೊಬೈಲ್ ದೋಷನ ಅದು ಅಲ್ಲ. ಆ ಮೊಬೈಲನ್ನು ಸರಿಯಾಗಿ ಬಳಸ್ಕೊಳ್ತಾ ಇರತಕ್ಕಂಥದ್ದೇ ದುರ್ಬಳಕೆಯೇ ಕಾರಣ. ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಂದು ಚಾಕು ಒಳ್ಳೆಯದೇ ಕೆಟ್ಟದ್ದ? ಒಬ್ಬ ಗೃಹಿಣಿ ಕೈಯಲ್ಲಿ ಚಾಕು ಸಿಕ್ಕರೆ ತರಕಾರಿ ಹೆಚ್ಚಿ ಒಳ್ಳೊಳ್ಳೆ ಅಡುಗೆಯನ್ನು ಮಾಡ್ತಾಳೆ, ರುಚಿ ರುಚಿಯಾದ ಅಡುಗೆ ಮಾಡಿ ಉಣ್ಣಕ್ಕೆ ಬಳಸ್ತಾಳೆ. ಒಬ್ಬರು ಡಾಕ್ಟ್ರ್ ಕೈಯಲ್ಲಿ ಸಿಕ್ಕರೆ, ಪ್ರಸಾದರಂಥ ಡಾಕ್ಟ್ರ್ ಕೈ ಸಿಕ್ಕರೆ, ಅವರ ಆಸ್ಪತ್ರೆಯಲ್ಲಿ ಅವರು ವೈದ್ಯರಾಗಿ ರೋಗಿಯನ್ನು ಆಪ್ರೇಟ್ ಮಾಡಿ ಅವರು ಪ್ರಾಣ ಉಳಿಸ್ತಾರೆ. ಅದೇ ಒಬ್ಬ ಡಾಕು ಕೈಯಲ್ಲಿ ಸಿಕ್ಕರೆ ಪ್ರಾಣ ತೆಗಿತಾನೆ. ಮತ್ತು ಹಾಗಾದರೆ ಚಾಕು ಒಳ್ಳೆಯದೋ ಕೆಟ್ಟದ್ದೋ? ಸದ್ಗೃಹಿಣಿಯಲ್ಲಿ ಕೈಲಿದ್ದರೆ ಒಳ್ಳೆಯದು, ವೈದ್ಯರ ಕೈಯಲ್ಲಿದ್ದರೆ ಒಳ್ಳೆಯದು, ಡಾಕು ಕೈಯಲ್ಲಿದ್ದರೆ ಕೆಟ್ಟದ್ದು. ನಾವು ಉಪಕರಣವನ್ನು ನಾವು ಹೀಗಳಿಯೋದು ಬೇಡ. ವೈಜ್ಞಾನಿಕ ಉಪಕರಣಗಳನ್ನು ಅವುಗಳನ್ನು ಹೇಗೆ ಬಳಸ್ಕೋಬೇಕು, ಹೇಗೆ ಅದನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನೋ ವಿವೇಕ ನಮ್ಮಲ್ಲಿರಬೇಕು. ಈ ಮೊಬೈಲ್ನಿಂದ ನೀವು ಮುಖ್ಯವಾಗಿ ಒಂದು ಗಮನಿಸಿ, ನೀವು ಇಲ್ಲಿದ್ದೀರಿ ಕರಳುಬ ಹುಣ್ಣಿಮೆಯಲ್ಲಿ, ಈಗಲೇ ರಾತ್ರಿ 11 ಕಾಲ ಆಯಿತು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಕುಟುಂಬದ ಸದಸ್ಯರು ನೀವು ಇಲ್ಲಿಂದ ಮುಗಿಸ್ಕೊಂಡು ಹೊರಟ್ರೋ ಹೇಗೆ ಏನು ಅಂತ ಅವರು ನಿಮಗೆ ಕರೆ ಮಾಡ್ತಾರೆ. ನೀವೆಲ್ಲಿದ್ದೀರಿ ಅಂತ ಗೊತ್ತಿರಲ್ಲ. ಆದರೆ ಆ ಮೊಬೈಲ್ ಕರೆ ನೀವೆಲ್ಲೇ ಇದ್ದರೂ ನಿಮ್ಮ ಜೇಬಿನಲ್ಲಿ ಇರ್ತಕ್ಕಂಥ ಮೊಬೈಲ್ ರಿಂಗಣಿಸುತ್ತೆ. ಕರೆ ಮಾಡಿರೋ ಎಷ್ಟೋ ನೂರಾರು ಮೈಲಿ ದೂರ ಇದ್ದರೂ ನಿಮ್ಮ ಜೇಬಿನಲ್ಲಿರ್ತಕ್ಕಂಥ ಆ ಮೊಬೈಲ್ನಲ್ಲಿ ಶಬ್ದ ತರಂಗಗಳು ಉಂಟಾಗ್ತವೆ. ನಿಮ್ಮ ಮನೇಲಿರ್ತಕ್ಕಂಥ ನಿಮ್ಮ ಕುಟುಂಬದ ಸದಸ್ಯರ ಕೈಯಲ್ಲಿರ್ತಕ್ಕಂಥ ಮೊಬೈಲ್ಗೂ ನಿಮ್ಮ ಮೊಬೈಲ್ಗೂ ಹೇಗೆ ಸಂಪರ್ಕ ಏರ್ಪಡುತ್ತೆ? ಇದೊಂದು ವಿಜ್ಞಾನದ ಒಂದು ವಿಸ್ಮಯ. ಇದು ಆ ತರಹ ಸಂಶೋಧನೆ ಮಾಡಿ ಆ ಶಬ್ದ ತರಂಗಗಳು ನಿಮ್ಮ ಜೇಬಿನಲ್ಲಿರುವ ಪುಟ್ಟ ಮೊಬೈಲ್ನಲ್ಲಿ ಅದು ಪ್ರತಿಧ್ವನಿಸುತ್ತೆ, ರಿಂಗಣಿಸುತ್ತೆ. ಆ ಎರಡು ಮೊಬೈಲ್ಗಳ ಸಂಪರ್ಕ ಇದೆಯಲ್ಲ, ಆ ಸಂಪರ್ಕ ಸೇತುವೆ ಏನಿದೆ, ಆ ಎರಡು ಮೊಬೈಲ್ಗಳ ಒಂದು ಸಂಬಂಧ ಹೇಗಿದೆ, ಹಾಗೆ ಪತಿ ಪತ್ನಿಯರ ಸಂಬಂಧ ಇರಬೇಕು ಅಂತ ನಾವು ನಿಮಗೆ ಹೇಳೋಕ್ಕೆ ಇಷ್ಟಪಡೋದು.
ಪತಿ ಪತ್ನಿಯರ ಸಂಬಂಧ ಹೇಗಿರಬೇಕು ಅಂದರೆ 2 ಮೊಬೈಲ್ಗಳ ಒಂದು ಸಂಪರ್ಕ ಇದ್ದಂಗೆ ಇರಬೇಕು. ಅದರೇನಾಗಿದೆ, ಮೊಬೈಲ್ಗಳು ನಾಟ್ ರೀಚಬಲ್ ಆಗಿದ್ದಾವೆ, ಔಟ್ ಆಫ್ ಕವರೇಜ್ ಆಗಿವೆ ಅಲ್ಲ. ಕುಟುಂಬದ ಸದಸ್ಯರ ಸಂಬಂಧ, ಮೊಬೈಲ್ ಸಂಬಂಧ ನೆಟ್ವರ್ಕು ಕೆಡ್ಬೋದು, ಆದರೆ ಕುಟುಂಬದ ಸದಸ್ಯರ ಸಂಬಂಧಗಳು ಎಂದೂ ನಾಟ್ ರೀಚಬಲ್ ಆಗಬಾರ್ದು. ಸಂಬಂಧಗಳು ನಾವು ಹೇಳ್ತಕ್ಕಂಥದ್ದು, ಆ ಸಂಬಂಧ ಸದೃಢವಾಗಿರಬೇಕು ಅಂತ ಹೇಳಿದರೆ ಅದು ಪ್ರೀತಿಯ ತಳಹದಿಯ ಮೇಲೆ ಮಾತ್ರ ಸಾಧ್ಯ.